ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಲೇಷ್ಯಾದ ಒಬ್ಬ ಬಿಸ್ನೆಸ್ ಮ್ಯಾನು 1993ನೇ ಇಸ್ವಿಯಲ್ಲಿ AI.com ಅನ್ನುವಂಥ ಡೊಮೈನ್ನ ಬರೀ $300 ಕೊಟ್ಬಿಟ್ಟು ಪರ್ಚೇಸ್ ಮಾಡಿರ್ತಾನೆ. ಪ್ರತಿ ವರ್ಷ ಅದನ್ನು ರಿನ್ಯೂ ಮಾಡ್ಕೊಂಡು ಬರ್ತಾನೆ, ಸೇಲ್ ಮಾಡೋದಿಲ್ಲ. ಇದೀಗ ಆ ಒಂದು AI.com ಡೊಮೈನಿಂದು ಕಾಸ್ಟು ಬೆಲೆ $634 ಕೋಟಿ ಆಗಿದೆ. ಇದೀಗ ಅವನು ಆ ಡೊಮೈನ್ನ ಸೇಲ್ ಮಾಡ್ತಾನೆ ಅಂದರೆ $634 ಕೋಟಿ ಸಿಗುತ್ತೆ. ಮತ್ತಿನ್ನೇನು, ಇತ್ತೀಚೆಗೆ AI ಬೂಮ್ ಎಲ್ಲ ಆದಮೇಲೆ ChatGPT, ಜೆಮಿನಿ ಎಲ್ಲ ಬಂದಮೇಲೆ ಈ ಒಂದು ಪರ್ಟಿಕ್ಯುಲರ್ ಡೊಮೈನ್ಗೆ AI.com ಅನ್ನುವಂಥ ಡೊಮೈನ್ಗೆ ವ್ಯಾಲ್ಯೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆಯಿತಾ, ಪ್ರತಿಯೊಬ್ಬರು ಕೂಡ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮೋಸ್ಟ್ಲಿ ಅವ್ನು ಸೇಲ್ ಮಾಡ್ತಾನೆ ನಂಗೆ ಅನ್ನಿಸ್ತಂಗೆ. ಬಟ್ ಸ್ಟಿಲ್ ಅವ್ನಿಗೆ ಆ ಟೈಮಲ್ಲಿ ಅದು ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ, AI.com ಅನ್ನೋ ಒಂದು ಡೊಮೈನ್ನ ಪರ್ಚೇಸ್ ಮಾಡಬೇಕು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಇದೀಗ ರಷ್ಯಾದಲ್ಲಿ ವಾಟ್ಸಪ್ಪನ್ನು ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡೂ ಕೂಡ ಈಗ ಕೆಲವು ವರ್ಷಗಳ ಮುಂಚೆ ಬ್ಯಾನ್ ಆಗಿತ್ತು. ಸೊ ಇದೀಗ ವಾಟ್ಸಾಪನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ರಷ್ಯಾದಲ್ಲಿ ಯೂಟ್ಯೂಬ್ ಕೂಡ ತುಂಬ ರಿಸ್ಟ್ರಿಕ್ಟೆಡ್ ಅಂತೆ. ಆಯಿತಾ, ಯೂಟ್ಯೂಬ್ನ ಬ್ಯಾನ್ ಏನು ಮಾಡಿಲ್ಲ, ಬಟ್ ತುಂಬ ರಿಸ್ಟ್ರಿಕ್ಟೆಡ್ ಕಂಟೆಂಟಲ್ಲಿರುತ್ತಂತೆ. ಸೊ ತುಂಬ ಕಷ್ಟ ಈ ರೀತಿ ಒಂದು ದೇಶದಲ್ಲಿ ಆಗಿಬಿಟ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೀಸೆಂಟಾಗಿ ಬಂದಿರೋ ರಿಪೋರ್ಟ್ನ ಪ್ರಕಾರ ನಾವೆಲ್ಲರೂ ಕೂಡ ಇಷ್ಟು ದಿನ ಅನ್ಕೋತಾ ಇದ್ವು, ಮುಂದಿನ 1-2 ವರ್ಷದಲ್ಲಿ ಈ ರ್ಯಾಮ್ ಶಾರ್ಟೇಜು ಮತ್ತು ಚಿಪ್ ಶಾರ್ಟೇಜು ಎಲ್ಲ ಕಡಿಮೆ ಆಗುತ್ತೆ, ಈ ರ್ಯಾಮ್ದು ಮತ್ತು ಸ್ಮಾರ್ಟ್ಫೋನ್ ಪ್ರೈಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವು. ಬಟ್ ಈ ರಿಪೋರ್ಟ್ ಏನಪ್ಪ ಹೇಳುತ್ತೆ ಅಂದರೆ, ಮುಂದಿನ 5 ವರ್ಷ 2030ನೇ ಇಸ್ವಿ ತನಕ ಅಟ್ಲೀಸ್ಟ್ ಈ ರ್ಯಾಮ್ದು ಬೆಲೆ ಕಡಿಮೆ ಆಗೋಲ್ಲ, ಸ್ಮಾರ್ಟ್ಫೋನ್ನ ಬೆಲೆ ಕೂಡ ಕಡಿಮೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗ್ಬಿಟ್ರೆ ತುಂಬ ಕಷ್ಟ. ಮುಂದಿನ 3-4 ವರ್ಷ ಎಲ್ಲದೂ ಕೂಡ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಲ್ಯಾಪ್ಟಾಪ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಸ್ಮಾರ್ಟ್ಫೋನ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಕಳೆದ ಅಂದರೆ 2-3 ವರ್ಷ ಮುಂಚೆ ಲಾಂಚ್ ಆಗಿದ್ದಂಥ ಹಳೆ ಫೋನ್ಗಳ ಬೆಲೆನೇ ಆಲ್ರೆಡಿ ಎಲ್ಲ ಬ್ರ್ಯಾಂಡ್ಗಳು ಜಾಸ್ತಿ ಮಾಡ್ತಾವ್ರೆ. ಇನ್ನು ಹೊಸ ಫೋನ್ಗಳು ಮಾಡಲ್ವಾ, ತುಂಬ ಕಷ್ಟ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೀಗ ನಮ್ಮ ಸರ್ಕಾರದವರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019ರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ, ನೆಕ್ಸ್ಟಿಂದ ನೀವು ಹೋಟೆಲ್ಗೆ ಹೋದಾಗ ಅವರು ಯಾವುದೇ ಸರ್ವಿಸ್ ಚಾರ್ಜಸನ್ನು ಆ್ಯಡ್ ಮಾಡೋ ಆಗಿಲ್ಲ. ಎಷ್ಟೋ ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಸರ್ವಿಸ್ ಚಾರ್ಜ್ ಅಂತ ನಮ್ಮನ್ನು ಕೇಳದೇ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಡ್ತಾರೆ. ಕೆಲವು ಕಡೆ ಹೇಳ್ತಾರೆ ಆಪ್ಷನಲ್ಲಿ ಕೊಟ್ಟರೆ ಕೊಡ್ಬೋದು, ಇಲ್ಲ ನಿಮ್ಮಿಷ್ಟ ಅಂತಾರೆ. ಇನ್ನು ಕೆಲವು ಕಡೆ ನಮ್ಮನ್ನು ಕೇಳೋದೇ ಇಲ್ಲ, ಆಟೋಮೆಟಿಕ್ಕಾಗಿ ಸರ್ವಿಸ್ ಚಾರ್ಜನ್ನು ಆ್ಯಡ್ ಮಾಡ್ತಾರೆ. ನೆಕ್ಸ್ಟಿಂದ ಆ ರೀತಿ ಸರ್ವಿಸ್ ಚಾರ್ಜನ್ನು ಆ್ಯಡ್ ಮಾಡುವ ಆಗಿಲ್ಲ. ಆಯಿತಾ, ಕಸ್ಟಮರ್ಗಳು ಇಷ್ಟಪಟ್ಟು ಎಷ್ಟು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ಬೋದು, ಬಿಟ್ಟರೆ ಅವರೇ ಆ ಬಿಲ್ನಲ್ಲಿ ಆ ಸರ್ವಿಸ್ ಚಾರ್ಜನ್ನು ಆ್ಯಡ್ ಮಾಡೋ ಆಗಿಲ್ಲ. ಈ ರೀತಿ ಈ ಒಂದು ಅಮೆಂಡ್ಮೆಂಟಲ್ಲಿ ಇದೆ. ಸೊ ನೆಕ್ಸ್ಟಿಂದ ನೋಡ್ರಪ್ಪ, ಎಲ್ಲಾದರೂ ಹೋದಾಗ ಈ ಥರ ಬಿಲ್ಲಿಗೆ ಮ್ಯಾಂಡೇಟ್ರಿ ಅವರು ಸರ್ವಿಸ್ ಚಾರ್ಜ್ ಹಾಕ್ಬಿಟ್ರೆ ನೀವು ಕ್ವಶನ್ ಮಾಡ್ಬೋದು. ಆಯಿತಾ, ಸೊ ಅವ್ರಿಗೂ ಇಲ್ಲ ಪೇ ಮಾಡಲೇಬೇಕು ಅಂದರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋದರೆ ಈ ಲಾನ ಪ್ರಕಾರ ಯಾರೆಲ್ಲ ಈ ಸರ್ವಿಸ್ ಚಾರ್ಜನ್ನು ಆ್ಯಡ್ ಮಾಡ್ತಾರೆ ಅವರಿಗೆ ಸೊ $50,000 ತನಕ ದಂಡ ಆಗಬಹುದು. ಆಯಿತಾ, ಸೊ ಬೆಂಕಿ ಮಾತ್ರ. ನೆಕ್ಸ್ಟ್ ನಂಗೆ ಅನ್ನಿಸ್ದಂಗೆ ಈ ಸರ್ವಿಸ್ ಚಾರ್ಜಿಂದ ಏನು ಕಾಸ್ಟ್ ಇರುತ್ತೆ ಎಲ್ಲದನ್ನು ಮೆನ್ಯೂಗೆ ಆ್ಯಡ್ ಮಾಡ್ತಾರೆ. ಸೊ ಈ ಫುಡ್ಡಿನ ಪ್ರೈಸೇ ಜಾಸ್ತಿ ಮಾಡ್ತಾರೆ ನಂಗೆ ಅನ್ನಿಸ್ದಂಗೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಇನ್ನು ಕೆಲವು ದಿನಗಳಲ್ಲಿ ಅವ್ರದ್ದು ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಈವೆಂಟನ್ನು ನಡೆಸ್ತಾ ಇದ್ದಾರೆ. ಫೆಬ್ರವರಿ 25ನೇ ತಾರೀಕು ಈ ಒಂದು ಲಾಂಚಿಂಗ್ ಈವೆಂಟ್ನಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25, S25 ಪ್ಲಸ್, S25 ಅಲ್ಟ್ರಾ ಮತ್ತು ಗ್ಯಾಲಕ್ಸಿ ಬಡ್ಸ್ 4 ಮತ್ತು ಬಡ್ಸ್ 4 ಪ್ರೋ ಇಷ್ಟು ಡಿವೈಸ್ಗಳು ಲಾಂಚ್ ಆಗುತ್ತಂತೆ. ನಮ್ಮ ಇಂಡಿಯನ್ ಈವೆಂಟು ಡೆಲ್ಲಿಯಲ್ಲಾಗುತ್ತೆ. ನಾನು ಮೋಸ್ಟ್ಲಿ ಈ ಈವೆಂಟಿಗೆ ಹೋಗಬಹುದು. ಸೊ ನೋಡೋಣ ಹೆಂಗಿರುತ್ತೆ. ನನಗೇನೋ ಜಾಸ್ತಿ ಹೋಪ್ಸ್ ಇಲ್ಲ. ತುಂಬ ದೊಡ್ಡ ಬದಲಾವಣೆಗಳೇನು ಈ ಸ್ಮಾರ್ಟ್ಫೋನ್ಗಳಲ್ಲಿರಲ್ಲ ಅಂತ ನನ್ನ ಅಭಿಪ್ರಾಯ. ಕ್ಯಾಮ್ರಾದು ಡಿಸೈನು ಹಂಗೆ ಇದೆ, ಸ್ವಲ್ಪ ಬಂಪನ ಅದು ಇದು ಆ್ಯಡ್ ಮಾಡಿರ್ತಾರೆ, ಬಿಟ್ಟರೆ ಇಂಟ್ರನಲ್ಲಿ ತುಂಬ ದೊಡ್ಡ ಚೇಂಜಸ್ ಆಗುತ್ತೆ. AI ವಿಷಯದಲ್ಲಿ ತುಂಬ ದೊಡ್ಡ ಚೇಂಜಸ್ ಆಗುತ್ತೆ ಅಂತ ಅನಿಸಲ್ಲ. ಪ್ರೀವಿಯಸ್ ಜನ್ರೇಷನ್ ಏನಿತ್ತು, ಪ್ರೀವಿಯಸ್ ಫೋನ್ ಏನಿತ್ತು ಅದರಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಅಪ್ಗ್ರೇಡ್ ಆಗ್ತೋಗ್ಬಿಟ್ರೆ ಮೇಜರ್ ಚೇಂಜಸ್ ನಂಗೆ ಅನ್ನಿಸ್ತಂಗೆ ಈ ವರ್ಷ ಆಗೋದು ಡೌಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಲೇಟೆಸ್ಟ್ One UI 8.5 ಏನಿದೆ ಅದು ಅವ್ರ ಲಾಂಚಿಂಗ್ ಈವೆಂಟ್ ದಿನವೇ ಏನು ಗ್ಯಾಲಕ್ಸಿ S26 ಸೀರೀಸ್ ಲಾಂಚ್ ಆಗುತ್ತೆ. ಸೊ ಅದು ಔಟ್ ಆಫ್ ದ ಬಾಕ್ಸು One UI 8.5 ಜೊತೆಗೇ ಬರುತ್ತಂತೆ. ಇದರಲ್ಲಿ
ನಮಗೆ ವಾಯ್ಸ್ ಮೇಲ್ ಫೀಚರ್ ಎಲ್ಲ ಬರ್ತಾ ಇದೆ ಆಯಿತಾ. ನಾನು ಅದಕ್ಕೋಸ್ಕರ ಎಕ್ಸೈಟ್ ಆಗಿದ್ದೀನಿ, ನೋಡೋಣ. ಸೊ ಮೋಸ್ಟ್ಲಿ ಅದಾಗಿ ಕೆಲವು ತಿಂಗಳಿಗೆ 1-2 ತಿಂಗಳಿಗೆ ಮೋಸ್ಟ್ಲಿ S25 ಸೀರೀಸಿಗೆ, ಆಮೇಲೆ S24 ಸೀರೀಸಿಗೆ, ಆಮೇಲೆ ಉಳಿದಿದ್ದೆಲ್ಲ ಡಿವೈಸ್ಗಳಿಗೆ ಅಪ್ಡೇಟ್ ಬರ್ಬೋದು. ಒನ್ 8.5 ಮೇಲೆ ತುಂಬ ಹೋಪ್ಸ್ ಇದೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ನು ಕೆಲವು ದಿನಗಳಲ್ಲಿ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು 100 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾವನ್ನು ತಗೋಬರ್ಬೋದು ಅಂತ ಹೇಳ್ತಾ ಇದ್ದಾರೆ. 50 MP ಸೆಲ್ಫಿ ಕ್ಯಾಮ್ರಾ ಎಲ್ಲ ನೋಡಿದ್ದೀವಿ ಫ್ರಂಟಲ್ಲಿ, ರೆಪ್ಯೂಟೆಡ್ ಬ್ರ್ಯಾಂಡಲ್ಲಿ ಯಾರು ಕೂಡ 100 MP ಎಲ್ಲ ಕೊಟ್ಟಿಲ್ಲ. ಸೊ ಮೋಸ್ಟ್ಲಿ ವಿವೋದವರೇ ಫಸ್ಟು 100 MP ಸೆಲ್ಫಿ ಕ್ಯಾಮ್ರಾನ ತಗೊಂಬರ್ಬೋದು ಅಂತ ಕಾಣುತ್ತೆ, ನೋಡೋಣ. ಸೊ ನೆಕ್ಸ್ಟು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು ಸೆಲ್ಫಿ ಕ್ಯಾಮ್ರಾಗೂ ಕೆಲವೊಂದು ಬ್ರ್ಯಾಂಡ್ಗಳು ಕೊಟ್ಟಿರೋದು ನೋಡಿದ್ದೀನಿ ಪ್ರೀವಿಯಸ್ಲಿ, ಬಟ್ ಇತ್ತೀಚೆಗೆ ಯಾವ ಬಂದಿಲ್ಲ. ಸೊ ಎಲ್ಲ ಇದ್ರೆ ರೇರ್ ಕ್ಯಾಮ್ರಾ ಕ್ವಾಲಿಟಿನೇ ಫ್ರಂಟಲ್ಲಿ ಸಿಕ್ಬಿಡ್ತು, ಅಷ್ಟು ವೈಡ್ ಆಗಿತ್ತು ಅಂದರೆ ಯಾವ ಥರ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ. ಮುಂಚೆ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಫ್ರಂಟಲ್ಲಿ ಡ್ಯುಯಲ್ ಕ್ಯಾಮ್ರಾ ಇರ್ತಿತ್ತು, ಗೊತ್ತಾ ನಿಮಗೆ? ಫ್ರಂಟಲ್ಲಿ ಡ್ಯುಯಲ್ ಕ್ಯಾಮ್ರಾ. ಸೊ ಫ್ರಂಟಲ್ಲಿ 2 ಕ್ಯಾಮ್ರಾ ಕೊಡೋರು ಆ ಟೈಮಲ್ಲಿ. ಒಂದು ಟೈಮ್ ಇತ್ತು ಆಗ ನಾಚ್ ಬರ್ತಿತ್ತಲ್ಲ ಆ ಟೈಮಲ್ಲಿ. ಆಗ ಫ್ರಂಟಲ್ಲಿ ನಾರ್ಮಲ್ ಕ್ಯಾಮ್ರಾ ಮತ್ತು ವೈಡ್ ಕ್ಯಾಮ್ರಾ ಕೂಡ ಫ್ರಂಟಲ್ಲಿ ಇರ್ತಾಯಿತ್ತು, ಬೆಂಕಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಆ್ಯಂಡ್ರಾಯ್ಡ್ 17 ಬೀಟಾ, ಮೊದಲನೇ ಬೀಟಾನ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ಅಪ್ಗ್ರೇಡ್ಸ್ ಎಲ್ಲ ಇದೆ ಆಯಿತಾ. ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ ಆಯಿತಾ. ಸೊ ನಮಗೆ ಇದರಲ್ಲಿ ಸ್ಮಾರ್ಟರ್ ಪ್ರೈವಸಿ ಕಂಟ್ರೋಲ್ಸು, ಫೋಲ್ಡಬಲ್ಸ್ ಮತ್ತು ಟ್ಯಾಬ್ಲೆಟಿಗೆ ಕನ್ವೀನಿಯೆಂಟ್ ಆಗೋ ರೀತಿ ಆಪ್ಟಿಮೈಸನ್ನು ಈ ಒಂದು OS ಅಲ್ಲಿ ಮಾಡಿದಾರಂತೆ. ಬ್ಯಾಟ್ರಿ ಇಂಪ್ರೂವ್ಮೆಂಟ್ಸ್ ಏನೋ ತುಂಬ ಆಗುತ್ತಂತೆ. ಸೊ ಕನೆಕ್ಟಿವಿಟಿಯಲ್ಲೂ ಕೂಡ ತುಂಬ ಸ್ಟೆಬಿಲಿಟಿ ಬರುತ್ತೆ ಈ ಒಂದು OSನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಬೇಕು ಅಂತ ಅಂದರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಕಾಮೆಂಟ್ ಮಾಡಿ ಆಯಿತಾ. ಸೊ ಅದರ ಲೋಗೋ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆ್ಯಂಡ್ರಾಯ್ಡ್ 17 ಲೋಗೋ ಈ ರೀತಿ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಇಯರ್ಬಡ್ಸ್ಗಳಲ್ಲಿ, ಆಪಲ್ ಏರ್ಪಾಡ್ಸ್ ಏನು ಬರುತ್ತೆ ಅದರಲ್ಲಿ ಕ್ಯಾಮ್ರಾ ಇರುತ್ತಂತೆ ಆಯಿತಾ. ಈ ರೀತಿ ರೂಮರ್ಸ್ಗಳು ತುಂಬ ಓಡಾಡ್ತಾ ಇದೆ. ಸೊ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವು ಹಾಕ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಫೋನ್ಗಿನ್ ನೋಡ್ತಾ ಇದ್ರೆ ಸುತ್ತಮುತ್ತ ಏನಾದರೂ ಕಾರ್ಗಿರ್ ಬರ್ತಾ ಇದೆ, ಅಥವಾ ಮುಂದೆ ಏನೋ ಒಂದು ಕಂಬನೋ ಹಳ್ಳನೋ ಏನಿದೆ ಅಂದರೆ ಅದು ಕ್ಯಾಮ್ರಾ ಮುಖಾಂತರ ಡಿಟೆಕ್ಟ್ ಮಾಡಿ ನಿಮ್ಮ ಕಿವಿಗೆ ಹೇಳೋ ರೀತಿ ಏನಾದರೂ ಇರುತ್ತಾ, ಅಥವಾ ಕಣ್ಣು ಕಾಣದವರಿಗೆ ಆ ಒಂದು ಇಯರ್ಬಡ್ಸೇ ಕಣ್ಣಾಗೋ ರೀತಿ ಇರುತ್ತೆ. ಅಂದರೆ ಅಲ್ಲಿ ಮುಂದೆ ಏನಿದೆ ಅಂಥದ್ದು ಕಿವಿಯಲ್ಲಿ ಹೇಳೋ ಥರ ಇರುತ್ತೆ. ಈ ಥರ ಗೊತ್ತಿಲ್ಲ, ಏನು ಯೋಚನೆ ಮಾಡಿ ಕ್ಯಾಮ್ರಾನ ಇಯರ್ಬಡ್ಸಿಗೆ ತರ್ಬೋದು ಅವರು ಅಂತ. ಒಟ್ಟಿನಲ್ಲಿ ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ. ನೋಡೋಣ, ಆಪಲ್ನವರು ತರ್ತಾರೆ ಅಂದರೆ ಏನಾದರೂ ಒಂದು ಯುನೀಕಾಗಿ ಡಿಫ್ರೆಂಟಾಗಿ ಇರುತ್ತೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ಇದೇ ಫೆಬ್ರವರಿ 19ನೇ ತಾರೀಕು iPhone 17e ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದರದ್ದು ಕೆಲವೊಂದು ಸ್ಪೆಸಿಫಿಕೇಷನ್ ಇದೆ, ಲಾಸ್ಟ್ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ. ಸೊ ಕನ್ಫರ್ಮ್ ಆಗಿದೆ, ಒಟ್ಟಿಗೆ ಗೊತ್ತಿಲ್ಲ ಅವ್ರು ನಂಗೆ ಕಳಿಸ್ತಾರೆ ಏನು ಅಂತ. ಸೊ ನೋಡೋಣ, ಕಳಿಸಿದ್ರೆ ಅಥವಾ ನೀವು ಬೇಕು ಅಂದರೆ ಹೇಳಿ, ಅವ್ರು ಕಳಿಸಿಲ್ಲ ಅಂದ್ರೆ ತರಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫೈನಲಿ ಇನ್ಫಿನಿಕ್ಸ್ನವರು ಕ್ವಾಲ್ಕಾಮ್ ಅವ್ರ ಜೊತೆ ಕೊಲಾಬರೇಟ್ ಆಗಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರುವಂಥ ಇನ್ಫಿನಿಕ್ಸ್ ಫೋನ್ನ ತಗೊಂಡ್ಬರ್ತಾ ಇದ್ದಾರೆ. ನನಗೆ ನೆನಪಿರೋ ರೀತಿ ನಾನು ಎಷ್ಟೊಂದು ಇನ್ಫಿನಿಕ್ಸ್ ಫೋನ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ಇಲ್ಲಿವರೆಗೂ ಕ್ವಾಲ್ಕಾಮ್ ಪ್ರೊಸೆಸರ್ ಇರುವಂಥ ಫೋನ್ ನೆನಪೇ ಇಲ್ಲ ನನಗೆ. ಮೋಸ್ಟ್ಲಿ ಇದುವರೆಗೂ ಅವ್ರು ಲಾಂಚೇ ಮಾಡಿಲ್ವಾ ಅಂತ. ಸೊ ಫೈನಲಿ ಇನ್ಫಿನಿಕ್ಸಿಂದ ಕ್ವಾಲ್ಕಾಮ್ ಫೋನ್ ಬರುತ್ತಂತೆ, ಒಳ್ಳೆಯದು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಟೆಕ್ನೋದವರು ಪೋವಾ ಕರ್ವ್ 2 ಅಂತ ಒಂದು ಹೊಸ ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಮಾಡೋರೆ. ಅಪ್ರಾಕ್ಸಿಮೇಟ್ಲಿ 25-26 ಸಾವಿರ ರೇಂಜಲ್ಲಿರುವಂಥ ಫೋನ್, ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ಇದನ್ನು ತರಿಸ್ಬಿಟ್ಟು ವೀಡಿಯೋ ಮಾಡಬೇಕಾ ಕಾಮೆಂಟಲ್ಲಿ ಹೇಳಿ ನನಗೆ ಆಯಿತಾ. ನೀವು ತುಂಬ ಜನ ಕಾಮೆಂಟ್ ಮಾಡಿದ್ರೆ ನಾನು ತರಿಸ್ಬಿಟ್ಟು ವೀಡಿಯೋ ಮಾಡಿಕೊಡ್ತೀನಿ. ಸೊ ಇದು ಸ್ಪೆಸಿಫಿಕೇಷನ್ ಓಕೆ, ಪರ್ಫಾರ್ಮೆನ್ಸ್ ಸುಮಾರಾಗಿದೆ, ಬ್ಯಾಟ್ರಿ ಮಾತ್ರ ಆ ಥಿಕ್ನೆಸ್ಸಿಗೆ ಅನ್ಬಿಲಿಯೋಬಲ್ ಅಂತೀನಿ. ಸೊ ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ಫೋನು. ಬಟ್ 25-26 ಸಾವಿರ, ನೋಡೋಣ ಹೆಂಗಿರುತ್ತೆ. ಸೊ ಸ್ಪೆಸಿಫಿಕೇಷನ್ ಸುಮಾರಾಗಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.